ಆದರೆ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆ ಬೆಳೆದಂತೆ ಕೃಷಿಯಲ್ಲಿ ಎಐ ಆಗಿರ್ಬೋದು, ಡ್ರೋನ್ಗಳ ಬಳಕೆ ಆಗಿರ್ಬೋದು ಕೂಡ ಒಂದು ರೀತಿಯಾದಂತಹ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಯಾವ ರೀತಿಯಾಗಿ ಅದನ್ನು ಕಲಿತಂಥವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಕ್ಕಂಥದ್ದಿದೆಯಾ? ಇದರ ವಿಜ್ಞಾನವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿಯಾಗಿ ಆಗ್ಬೋದು ಅಂತ ಹೇಳಿ ಈ ಹೊಸ ಉಪಕರಣಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧರಿಸಿ ಇವತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ಗಣನೀಯವಾದಂಥ ಸಾಧನೆಯನ್ನು ಇವತ್ತು ನಮ್ಮ ರೈತರು ವಿಶೇಷವಾಗಿ ಯುವ ತಜ್ಞರ ಮೂಲಕ ಪಡೆದ ಮಾರ್ಗದರ್ಶನದಿಂದ ಇವತ್ತು ಯಶಸ್ಸು ಕಂಡಿದ್ದೇವೆ. ಈಗ ಉದಾಹರಣೆ ತಾವು ಡ್ರೋನ್ ಹೇಳಿದ್ರಿ. ಈ ಡ್ರೋನ್ ಅನ್ನತಕ್ಕಂಥ ಒಂದು ಉಪಕರಣವನ್ನು ಇವತ್ತು ಕೃಷಿ ಕ್ಷೇತ್ರದಲ್ಲಿ ಈಗಾಗಲೇ ಆರಂಭ ಆಗಿದೆ, ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ಉಪಕರಣದ ಬಳಕೆಯಿಂದ ಮಾನವ ಸಂಪನ್ಮೂಲ ಬಳಕೆ ಕಡಿಮೆ ಆಗುತ್ತೆ, ಬಹಳ ಪರಿಣಾಮಕಾರಿಯಾಗುತ್ತೆ, ಕಾಲ ಕೂಡ ಬಹಳ ಕಡಿಮೆ ಆಗುತ್ತೆ. ಈ ರೀತಿ ಆದಮೇಲೆ ಯಾವುದು ನಮ್ಮ ರೈತರಿಗೆ ಸಹಜ ಸಾಮಾನ್ಯ ತುಮಕೂರು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಔಷಧಿ ಸಿಂಪರಣೆ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಾಧಾನವಾದಂಥ ಸಾಧನ ಅಥವಾ ಪದ್ಧತಿ ಅಷ್ಟು ಯಶಸ್ವಿ ನೀಡಿಲ್ಲ. ಈ ಒಂದು ಡ್ರೋನ್ ಅಂತಕ್ಕಂಥ ಉಪಕರಣ ಬಳಕೆ ಮಾಡೋದ್ರಿಂದ ಅದರಲ್ಲಿ ಉತ್ತಮವಾದಂಥ ನಿಯಂತ್ರಣವನ್ನು ಮಾಡಬಹುದು. ಹಾಗಾಗಿ ಇವತ್ತು ಯುವಕರು ಕೃಷಿಕರ ಮನಸ್ಸು ಬರಲಿಕ್ಕೆ ಇಂಥ ಒಂದು ಚಟುವಟಿಕೆ ಮೂಲಕ ಇದನ್ನು ನಾವು ವಿಸ್ತರಿಸಬಹುದು, ಪರಿಣಾಮಕಾರಿಯಾಗಿ ನಾವು ಇದನ್ನು ಮಾಡಬಹುದು. ಅದೇ ರೀತಿ ಈ ಒಂದು ಡ್ರೋನ್ ಅಲ್ಲದೇನೆ ಕೂಡ ಹಲವಾರು ಈ ಒಂದು ಬೆಳೆ ಯೋಜನೆ ಮಾಡ್ತಕ್ಕಂಥದ್ದು, ನೀರಾವರಿಯ ಕೊಡ್ತಕ್ಕಂಥದ್ದು ಬಗ್ಗೆ ಯೋಜನೆ ಮಾಡ್ತಕ್ಕಂಥದ್ದು, ರಸಾವರಿನ ಕೊಡ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕೂಡ ಇವತ್ತು ಈ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವೇನು ಕರಿತೀವಲ್ಲ, ಇದೆಲ್ಲನೂ ಕೂಡ ಇವತ್ತು ಬಳಸೋ ಒಂದು ಅವಕಾಶವನ್ನು ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡ್ಬೇಕು ನಾವು. ಅದು ಇವತ್ತು ರೈತರಿಗೆ ತಲುಪಿಸ್ಬೇಕು. ಜನ ಇಲ್ಲ, ನೀರಿಲ್ಲ, ಮಳೆ ಬರಲಿಲ್ಲ ಅಂತೇಳಿ ಕುಗ್ಗೋದು ಬೇಡ. ಈ ಒಂದು ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡಕ ಮೂಲಕ ಖಂಡಿತವಾಗಿ ಈ ಒಂದು ಕೃಷಿ ಕ್ಷೇತ್ರದ ಪರಿಸ್ಥಿತಿಯನ್ನ ಅದನ್ನು ನಾವು ಸ್ಥಿರಗೊಳಿಸಿ ಸುಧಾರಣೆ ಕೂಡ ಮಾಡ್ಬೋದಾಗಿದೆ.